ತಪ್ಪಿಸಿಕೊಂಡು ಓಡಿ ಹೋದ ಜಮೀರ್, ಕಾಣದಂತೆ ಮಾಯವಾದ ಜಮೀರ್ ಎಲ್ಲಿ ಹೋದ್ರು? ಕೇರಳಕ್ಕೆ ಓಡಿ ಹೋದನೋ ನಮ್ಮ ಜಮೀರ್? ತಪ್ಪಿಸಿಕೊಂಡು ಓಡಿ ಹೋದಂತಹ ಜಮೀರ್, ಕಾಣದಂತೆ ಮಾಯವಾದ ಜಮೀರ್, ಕೇರಳಕ್ಕೆ ಓಡಿ ಹೋದನೋ ನಮ್ಮ ಜಮೀರ್? ಕೈಯ ಕೊಟ್ಟು ಓಡಿ ಹೋದನೋ? ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತುಗಳು. ಉಪಸಮರ ಪ್ರಚಾರಕ್ಕೆ ಹೋಗದಂತಹ ಜಮೀರ್ ಆದ್ರೆ ಕೇರಳ ಚುನಾವಣೆ ಪ್ರಚಾರದಲ್ಲಿ ಈಗ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಆಂತರಿಕ ಸಂಘರ್ಷಕ್ಕೆ ಅಶೋಕ್ ಉಪ್ಪು ಖಾರ ಹಾಕ್ತಾ ಇದ್ದಾರೆ. ಜಮೀರ್ಗೆ ಮನಸ್ತಾಪ ಉಂಟು ಮಾಡಿದ್ದೆ ಡಿಕೆಶಿ. ಎರಡೂ ಕಡೆ ಸೋತರೆ ಡಿಕೆಗೆ ಚಾನ್ಸ್ ಸಿಗತ್ತೆ, ಅದಕ್ಕೆ ಡಿಕೆ ಕೂಡ ಉಪ್ಪು ಖಾರ ಹಾಕಿದ್ದಾರೆ ಅನ್ಸತ್ತೆ, ಹೀಗಂತ ವಿಪಕ್ಷ ನಾಯಕ ಮಾತನಾಡಿರುವಂಥದ್ದು. ಸಿಎಂ ಕುರ್ಚಿಗೆ ಹೋಗೋ ಭಯಕ್ಕೆ ಸಿಎಂ ಪ್ರಚಾರ ಮಾಡ್ತಾ ಇದ್ದಾರೆ, ಇಲ್ಲಿ ಸಿಎಂ ಕುರ್ಚಿ ಹೋಗ್ಬಿಡುತ್ತೋ ಅಂತ. ಇನ್ನು ಸಿಎಂ ಆತಂಕ ಇರೋದು ಡಿಕೆಶಿಯಿಂದ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತುಗಳು. ಜಮೀರ್ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾರೆ. ಕಾಣದಂತೆ ಮಾಯವಾದ ಜಮೀರ್, ಕೇರಳಕ್ಕೆ ಓಡಿ ಹೋದಂತಹ ಜಮೀರ್ ಅಂತ ಕೈಕೊಟ್ಟು ಜಮೀರ್ ಈಗ ಓಡಿ ಹೋಗಿರೋದನ್ನೇ ಆಡ್ಕೊಂಡಿದ್ದಾರೆ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತುಗಳು. ಉಪಸಮರ ಪ್ರಚಾರಕ್ಕೆ ಹೋಗದಂತಹ ಜಮೀರ್ ಈಗ ಕೇರಳದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಕೇರಳ ಚುನಾವಣೆ ಪ್ರಚಾರಕ್ಕೆ ಅಂತ ಜಮೀರ್ ಬ್ಯುಸಿ ಆಗಿರುವಂಥದ್ದು. ಕಾಂಗ್ರೆಸ್ ಆಂತರಿಕ ಸಂಘರ್ಷಕ್ಕೆ ಅಶೋಕ್ ಉಪ್ಪು ಖಾರ ಸುರಿದಿದ್ದಾರೆ. ಬೇಕು ಅಂತಲೇ ಹೀಗಾಗಿದೆ, ಜಮೀರ್ ಮನಸ್ತಾಪ ಉಂಟು ಮಾಡಿದ್ದೆ ಡಿಕೆಶಿ. ಯಾಕೆಂದ್ರೆ ಡಿಕೆಶಿಗೆ ಇದರಿಂದ ಅವಕಾಶ ಸಿಗುತ್ತೆ, ಚಾನ್ಸ್ ಸಿಗುತ್ತೆ, ಅದಕ್ಕೆ ಉಪ್ಪು ಖಾರ ಹಾಕಿದ್ದಾರೆ ಡಿಕೆಶಿ ಅಂತ ವಿಪಕ್ಷ ನಾಯಕ ಮಾತನಾಡಿರುವಂಥದ್ದು. ಇನ್ನು ಸಿಎಂ ಕುರ್ಚಿ ಬಗ್ಗೆನೂ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಹೋಗುತ್ತೆ ಅನ್ನೋ ಭಯಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಸ್ವತಃ ಪ್ರಚಾರಕ್ಕೆ ಇಳಿದಿದ್ದಾರೆ. ಇನ್ನು ಸಿಎಂಗೆ ಆತಂಕ ಇರೋದು ಡಿಕೆಶಿಯಿಂದ, ಎಲ್ಲಿ ಕುರ್ಚಿ ಕಿತ್ಕೊಂಡ್ ಬಿಡ್ತಾರೋ ಅಂತ. ಹಾಗಾಗಿ ಎಲ್ಲ ಮಾತುಗಳು ಕೂಡ ಕಾಂಗ್ರೆಸ್ಗೆ ಟಾಂಗ್ ಕೊಡುವಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿರುವಂಥದ್ದು. ದಾವಣಗೆರೆಯ ಉಪಚುನಾವಣೆ ಸಮರ ರಂಗೇರ್ತಾನೆ ಇದೆ. ಜಮೀರ್ ಕೂಡ ಮುಸ್ಲಿಮರಿಗೆ ಅಲ್ಲಿ ಟಿಕೆಟ್ ಸಿಗ್ಲಿ ಅಂತ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಬ್ಲಾಕ್ ಮೇಲ್ ಕೂಡ ಮಾಡಿದ್ರು, ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ ಮುಸ್ಲಿಮರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಅಂತೆಲ್ಲ. ಬಟ್ ಅದು ಯಾವ ಸ್ಟ್ರಾಟರ್ಜಿಗಳು ಅಲ್ಲಿ ವರ್ಕ್ ಆಗಲಿಲ್ಲ. ಕಡೆಗೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡಬೇಕಾಯ್ತು. ಈ ಒಂದು ಕಾರಣದಲ್ಲಿ ಜಮೀರ್ ಸ್ವಲ್ಪ ದಾವಣಗೆರೆಯಿಂದ ಹಿಂದೆ ಸರಿದಿದ್ದಾರೆ. ಏಕೆಂದ್ರೆ ಮುಸ್ಲಿಂ ಮುಖಂಡರನ್ನ, ಪ್ರಮುಖವಾಗಿ ಮುಸ್ಲಿಂ ಧರ್ಮಗುರುಗಳನ್ನ ಎದುರು ಹಾಕೊಳ್ಳೋಕೆ ಜಮೀರ್ ತಯಾರಿಲ್ಲ ಅನ್ನುವಂತಹ ಚರ್ಚೆ ಒಂದು ಕಡೆ ಇದೆ. ಎಲ್ಲ ಕಾರಣಕ್ಕೆ ಜಮೀರ್ ದಾವಣಗೆರೆಯಿಂದ ಹಿಂದೆ ಸರಿದಿದ್ದಾರೆ ಅನ್ನುವಂತಹ ಮಾತುಗಳಿದೆ. ಜೊತೆಗೆ ಡಿಕೆ ಸುರೇಶ್ ಅವರು ಮಾತನಾಡಿದಂತೆ ಎಲ್ಲೋ ಒಂದ್ ಕಡೆ ಬ್ಯುಸಿಯಾಗಿ ಪ್ರಚಾರ ಮಾಡ್ತಿದ್ದಾರಲ್ಲ, ಕೇರಳದಲ್ಲಿ ಅವರ ಅವಶ್ಯಕತೆ ಇರಬಹುದು, ಹೋಗಿ ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಕಾಂಗ್ರೆಸ್ನವರು ಅದನ್ನ ಸಮರ್ಥಿಸ್ಕೊಳ್ತಿದ್ದಾರೆ. ಆದ್ರೆ ಈ ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತ್ರ ಬೇಕು ಅಂತಲೇ ಹೀಗಾಗಿದೆ. ಇನ್ನು ಜಮೀರ್ಗೆ ಮನಸ್ತಾಪ ಇದ್ರಲ್ಲೆಲ್ಲ ಉಂಟಾಗ ಕಾರಣ ಡಿಕೆ ಶಿವಕುಮಾರ್ ಅವರು, ಯಾಕೆಂದ್ರೆ ಮುಂದೆ ಅವರಿಗೆ ಸಿಎಂ ಕುರ್ಚಿಯ ಆಕಾಂಕ್ಷೆ ಇದೆ. ಎರಡೂ ಚುನಾವಣೆಗಳು ಅಂದ್ರೆ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಸೋತ್ರೆ ಚಾನ್ಸ್ ಸಿಗೋದು ಡಿಕೆಶಿಗೆ. ಹಾಗಾಗಿ ಡಿಕೆಶಿ ಎಲ್ಲ ಮನಸ್ತಾಪಗಳು ಉಂಟಾಗೋಕೆ ಅವರೇ ಕಾರಣ ಅಂತ ಉಪ್ಪು ಖಾರ ಸುರಿದಿದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಚಾರದಲ್ಲಿ ತೊಡಗಿರೋದು. ಇದು ಕೂಡ ಸಿಎಂಗೆ ಆತಂಕ ಮತ್ತು ಕುರ್ಚಿ ಹೋಗ್ಬಿಡುತ್ತೆ ಅನ್ನೋ ಭಯದಿಂದ ಸಿದ್ದರಾಮಯ್ಯ ಕೂಡ ಪ್ರಚಾರಕ್ಕೆ ಇಳಿದಿದ್ದಾರೆ. ಹಾಗಾಗಿ ಡಿಕೆಶಿಗೆ ಎಲ್ಲಿ ಚಾನ್ಸ್ ಸಿಕ್ಬಿಡುತ್ತೋ ಅನ್ನುವಂಥ ಒಂದು ಆತಂಕ ಸಿಎಂಗೂ ಇರೋದ್ರಿಂದ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಜಮೀರ್ ದಾವಣಗೆರೆಯಿಂದ ತಪ್ಪಿಸಿಕೊಳ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.